ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಒಂದು ಪರ್ಟಿಕ್ಯುಲರ್ ಗ್ರಾಮರ್ ಟಾಪಿಕ್ ತುಂಬ ಕಷ್ಟ ಅಂತ ಸುಮಾರು ಮಕ್ಕಳು ನಂಗೆ ಹೇಳಿದ್ದಾರೆ. ಮ್ಯಾಮ್, ಇದ್ರ ಬಗ್ಗೆ ಇನ್ನು ಯಾಕೆ ವಿಡಿಯೋಸ್ ಮಾಡಿಲ್ಲ, ನೀವು ಯಾಕೆ ಕಾಯ್ತಿದ್ದೀರಾ ವಿಡಿಯೋನ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೇನೆ ನಾನು ಇವತ್ತಿನ ಒಂದು ಟಾಪಿಕ್ ಏನಿದೆ ಅಂದರೆ ರಿಪೋರ್ಟೆಡ್ ಸ್ಪೀಚು, ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ಕ್ಲಾಸಲ್ಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕೇಳಿರುವಂಥ ಪ್ರಶ್ನೆಗಳು ಹೇಗೆ ಉತ್ತರಿಸ್ಬೋದು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಡೈರೆಕ್ಟ್ ಸ್ಪೀಚು ಮತ್ತು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ ಬಗ್ಗೆ ಕೂಡ ಹೇಳ್ತೀನಿ. ಸೊ ಇವಾಗ ನಿಮ್ಮ ಹತ್ರ ತುಂಬ ಟೆನ್ಷನ್ ಇದ್ರೆ ತಲೆಯಲ್ಲಿ ಅದನ್ನ ಎತ್ತಿ ಪಕ್ಕದಲ್ಲಿ ಬಿಸಾಕ್ಬಿಡಿ. ಬಿಕಾಸ್ ನಮಗೆ ಟೆನ್ಷನ್ಗೋಸ್ಕರ ಟೈಮ್ ಇಲ್ಲ, ಬೇಸಿಕ್ಲಿ, ಅರ್ಥ ಆಯ್ತಾ? ಸೊ ಇವಾಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಾಮ್ ಹೇಳ್ತಾನೆ ಗುಂಜನ್ಗೆ, ನೀನು ಯಾವಾಗ ಕ್ಲಾಸ್ಗೆ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಆಯ್ತಾ? ಇದನ್ನ ನಾನು ಥರ್ಡ್ ಪರ್ಸನ್ ಆಗಿ ನಿಮ್ಮ ಹತ್ರ ಬಂದು ಹೇಳ್ತೀನಿ. ಅರ್ಥ ಆಯ್ತಾ? ಹೇಗೆ ಹೇಳ್ತೀನಿ? ರಾಮು ಗುಂಜನಿಗೆ ಕೇಳಿದ ಅವಳು ಎಷ್ಟು ಗಂಟೆಗೆ ಕ್ಲಾಸ್ಗೆ ಹೋಗ್ತಾಳೆ ಅಂತ. ಇವಾಗ ನಾನು ಫಸ್ಟ್ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಲ್ಲ, ಗುಂಜನ್ ಮತ್ತು ರಾಮ್ ಮಧ್ಯೆ ನಡೀತಿರುವಂತಹ ಒಂದು ಕಾನ್ವರ್ಸೇಷನು, ಅದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇವಾಗ ನಾನು ಆ ಒಂದು ಕಾನ್ವರ್ಸೇಷನ್ನ ಕೇಳಿಸ್ಕೊಂಡು ಬಂದು ನಿಮಗೆ ಹೇಳಿದೆ, ಕರೆಕ್ಟಾ? ಅದು ಒಂದು ರಿಪೋರ್ಟೆಡ್ ಸ್ಪೀಚು. ಸೊ ಇವಾಗ ಜ್ಞಾಪಕ ಇಟ್ಕೊಬೇಕು ಅಂದರೆ ರಿಪೋರ್ಟ್ ಅಂದ್ರೆ ಏನು? ಇವಾಗ ನ್ಯೂಸ್ ಪೇಪರಲ್ಲಿ ಕೊಡ್ತಾರಲ್ಲ ಒಂದು ರಿಪೋರ್ಟು, ಅದು ಅವರೇ ವಿಟ್ನೆಸ್ ಮಾಡಿರುವಂಥ ಒಂದು ಈವೆಂಟ್ ಆಗಿರ್ಬೋದು. ಬಟ್ ಅವರು ಅದನ್ನು ಬಂದು ರಿಪೋರ್ಟ್ ಮಾಡ್ತಾರೆ, ಅಂದರೆ ಒಂದು ಥರ್ಡ್ ಪರ್ಸನ್ ಆಗಿ ಅದನ್ನು ಒಂದು ಬರೀತಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ನ ಥರ್ಡ್ ಪರ್ಸನ್ ಆಗಿ ಚೇಂಜ್ ಆಗಿದೆ ನಮ್ಮ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ. ಸೊ ಇನ್ನೂ ಅರ್ಥ ಆಗಿಲ್ವಾ? ಏನು ಪ್ರಾಬ್ಲಮ್ ಇಲ್ಲ, ಈ ಕ್ಲಾಸ್ ಡೀಟೇಲ್ ಆಗಿ ನಾನು ಹೇಳ್ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಮಕ್ಕಳೇ, ಡೈರೆಕ್ಟ್ ಸ್ಪೀಚ್ ವರ್ಸಸ್ ರಿಪೋರ್ಟೆಡ್ ಸ್ಪೀಚ್. ನಿಮಗೆ ರಿಪೋರ್ಟೆಡ್ ಸ್ಪೀಚ್ಗೆ ಒಂದು ಪರ್ಟಿಕ್ಯುಲರ್ ಡೈಲಾಗು ಅಥವಾ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಬೇಕಾದ್ರೆ ಇದೆರಡು ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ನಮ್ಮ ಡೈರೆಕ್ಟ್ ವರ್ಡ್ಸ್ ಏನಿದೆ, ನಾವು ಹೇಗೆ ಮಾತಾಡ್ತೀವೋ ಹಾಗೆ ಅದನ್ನು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ಆಯಿತಾ? ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? ಯಾರೋ ಬೇರೆಯವರು ಮಾತಾಡಿದ್ದನ್ನ ಅಥವಾ ನಾನೇ ಯಾವಾಗಲೂ ಮಾತಾಡಿದ್ದನ್ನ ಇವಾಗ ತಿರ್ಗಾ ಹೇಳ್ತೀನಲ್ಲ, ಅದನ್ನು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಆಗಿ ಹೇಳ್ತಾರೆ. ಇಬ್ಬರ ನಡುವೆ ನಡೀತಿರುವಂತಹ ಒಂದು ಭಾಷಣವನ್ನು ನಾನು ಕೇಳಿ ಅಥವಾ ಒಂದು ಭಾಷೆನ ನಾನು ಕೇಳಿ ಬಂದು ತಿರ್ಗಾ ಅದನ್ನು ಬೇರೆ ರೀತಿಲಿ ರಿಪೋರ್ಟ್ ಮಾಡ್ತೀನಲ್ಲ ನಿಮಗೆ, ಅದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಇವಾಗ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಸಂತೋಷ್ ಸೆಟ್ ಟು ಗುಂಜನ್. ಅರ್ಥ ಆಯ್ತಾ? ಒಂದು ರೀತಿಯಾದ ಒಂದು ಡೈರೆಕ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಸ್ಪೀಚ್ ಅಂತ. ಬಿಕಾಸ್ ಡೈರೆಕ್ಟ್ ಸ್ಪೀಚಲ್ಲಿ ಜಾಸ್ತಿ ಕಾಮಾಸು, ಅಪಾಸ್ಟ್ರಫಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ, ಬ್ರ್ಯಾಕೆಟ್ಸು, ಈ ರೀತಿಯಾದ ಸಾಕಷ್ಟು ಇದನ್ನು ನಾವು ಯೂಸ್ ಮಾಡ್ತೀವಿ. ಡು ವಿ ಹ್ಯಾವ್ ಎಕ್ಸಾಮ್ ಟುಡೇ ಅಂತ ಸಂತೋಷ್ ಸೆಟ್ ಟು ಗುಂಜನ್. ಬಟ್ ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಇಲ್ಲಿ ನೋಟಿಸ್ ಮಾಡ್ತಿದ್ದೀರಾ, ಸೆಟ್ ಟು ಹೋಗಿ ಆಸ್ಟ್ ಅಂತ ಆಗ್ತಿದೆ. ಅರ್ಥ ಆಯ್ತಾ? ಸೊ ಇಲ್ಲೇನಾಗ್ತಿದೆ ಅಂದರೆ ರಿಪೋರ್ಟೆಡ್ ವರ್ಬ್ಸ್ನ ನಾವು ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಿದಾಗ ಟೆನ್ಸ್ ಚೇಂಜ್ ಆಗುತ್ತೆ. ಕರೆಕ್ಟಾ? ನೋಡಿ, ಟುಡೇ ಇರೋದು ದಟ್ ಡೇ ಆಗಿಬಿಟ್ಟಿದೆ, ಟರ್ಮ್ಸ್ ಚೇಂಜ್ ಆಗುತ್ತೆ. ಆಯಿತಾ? ಈ ರೀತಿಯಾದ ಸಾಕಷ್ಟು ಚೇಂಜಸ್ ನಾವು ನೋಡ್ತೀವಿ. ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಇಲ್ಲಿ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಇರುತ್ತೆ, ಸೆಕೆಂಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಇದ್ದರೆ ರಿಪೋರ್ಟೆಡ್ ಸ್ಪೀಚ್ಗೆ ಹಾಕಿದಾಗ ಅದು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಒಂದೊಂದೂ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿದಾಗ ಚೇಂಜಸ್ಸು ಡೈರೆಕ್ಟ್ ಸ್ಪೀಚಲ್ಲಿ ಸೆಟ್ ಟು ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಅದು ಆಸ್ಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಟುಡೇ ಇರೋದು ದಟ್ ಡೇ ಆಗ್ತಿದೆ. ಆ್ಯಂಡ್ ವಿ ಇರೋದು ದೇ, ನಾವು ಅನ್ನೋದು ಅವರು ಆಗ್ತಾ ಇದೆ ರಿಪೋರ್ಟೆಡ್ ಸ್ಪೀಚಲ್ಲಿ. ಓಕೆನಾ? ಇದೇನಿದೆ ಇದು ನಿಮಗೆ ಇಂಪಾರ್ಟೆಂಟ್ ಮಕ್ಕಳೇ. ಆ್ಯಂಡ್ ಇದು ನಾನು ರೂಲ್ಸ್ನ ಯಾಕೆ ಡಿವೈಡ್ ಮಾಡಿ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಮುಂದೆ ಕೂಡ ರಿಪೋರ್ಟೆಡ್ ಸ್ಪೀಚ್ಗೆ ನಿಮಗೆ ಡೀಟೇಲ್ ಆಗಿ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇವಾಗ ನೋಡೋಣ ಬನ್ನಿ. ನಾ ಹೇಳ್ದಂಗೆ ಡೈರೆಕ್ಟಿಂದ ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಸಾಕಷ್ಟು ಚೇಂಜಸ್ ಇರುತ್ತೆ. ಮೊದಲನೇದಾಗಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಯಾವಾಗಲೂ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವಲ್ಲೇ ಇರೋದು. ಡೈರೆಕ್ಟ್ ಸ್ಪೀಚು ಫಸ್ಟ್ ಪರ್ಸನ್ ಇರುತ್ತೆ, ಇಲ್ಲದ್ರೆ ಸೆಕೆಂಡ್ ಪರ್ಸನ್ ಇರುತ್ತೆ. ಇವಾಗ ಒಂದೇ ಸತಿ ನಾನು ನನ್ನ ಬಗ್ಗೆನೇ ಮಾತಾಡ್ತಿರ್ತೀನಿ, ಅದು ಹೆಂಗೆ ಥರ್ಡ್ ಪರ್ಸನ್ ಆಗ್ಬೋದು ಅಂತ ಹೇಳಿದ್ರೆ, ಅದನ್ನು ನಾನು ಯಾವಾಗಲೂ ಏನೋ ಹೇಳಿದ್ದನ್ನು ತಿರ್ಗಾ ಇನ್ನೊಂದು ಸತಿ ಹೇಳೋದು ಯಾವಾಗಲೂ ಬೇರೆ ಟೈಮು, ಅದು ಕೂಡ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಆ್ಯಡ್ ಮಾಡುತ್ತೆ. ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋಣ ಹೇಗೆ ಇದು ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ ಆಗ್ತಿದೆ ಅಂತ. ಅರ್ಥ ಆಯ್ತಾ? ಮೊದಲನೇದಾಗಿ ಭವಾನಿ ಹೇಳ್ತಾಳೆ, ಐ ಆಮ್ ಗೋಯಿಂಗ್ ಹೋಮ್
ಅರ್ಥ ಆಯ್ತಾ? ಭವಾನಿ ಸೇಯಿಂಗ್ ಐ ಆಮ್ ಗೋಯಿಂಗ್ ಹೋಮ್. ಅರ್ಥ ಆಯ್ತಾ? ಇವಾಗ ಇದು ಡೈರೆಕ್ಟ್ ಸ್ಪೀಚ್ ಆಗಿ ಐ ಅನ್ನೋದೇನಿದೆ, ನಾನು ಅನ್ನೋದೇನಿದೆ, ಡೈರೆಕ್ಟ್ ಸ್ಪೀಚಲ್ಲಿ ನಾನು ಅಂದಾಗ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತಲ್ಲ ಥರ್ಡ್ ಪರ್ಸ್ಪೆಕ್ಟಿವ್ಗೆ, ಆವಾಗ ಅವಳು ಆಗತ್ತೆ. ಆಯ್ತಾ? ಸೊ ಮೊದಲನೇದಾಗಿ ಯಾರು ಹೇಳಿದ್ರು ಅವ್ರನ್ನ ಹೆಸರು ಹಾಕೊಳ್ಳಿ ಇಲ್ಲಿ. ಭವಾನಿ ಸೆಡ್ ದ್ಯಾಟ್ ಶಿ ಐ ಬಿಕಮ್ಸ್ ಶಿ. ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ ಆಗೋದ್ರಿಂದ ಐ ಅನ್ನೋದೇನಿದೆ ಫಸ್ಟ್ ಪರ್ಸನ್ನು ಅದು ಹೋಗಿ ಶಿ ಆಗುತ್ತೆ, ಥರ್ಡ್ ಪರ್ಸನ್ ಶಿಫ್ಟ್ ಆಗುತ್ತೆ. ಆಯ್ತಾ? ಶಿ ವಾಸ್ ಗೋಯಿಂಗ್ ಹೋಮ್. ಇನ್ನೊಂದು ಎಕ್ಸಾಂಪಲ್ ನೋಡ. ಸೋಹಿನಿ ಟು ಸಚಿನ್. ಸೋಹಿನಿ ಸಚಿನ್ಗೆ ಹೇಳ್ತಾ ಇದ್ದಾಳೆ ಡೂ ಯು ವಾಂಟ್ ಟು ಪ್ಲೇ. ಇದು ಸೆಕೆಂಡ್ ಪರ್ಸನ್ ಅಲ್ಲಿದೆ. ನಿನಗೆ ಆಟ ಆಡಕ್ಕೆ ಇಷ್ಟ ಇದೆಯಾ, ನಿನಗೆ ಯು ಅಂತ ಕೇಳ್ತಾ ಇದ್ದಾಳೆ. ಅದು ಹೋಗ್ಬಿಟ್ಟು ರಿಪೋರ್ಟೆಡ್ ಸ್ಪೀಚಲ್ಲಿ ಅವನು ಆಗತ್ತೆ. ಯಾಕೆ ಅವನು ಆಗತ್ತೆ? ಬಿಕಾಸ್ ಅವಳು ಕೇಳ್ತಿರೋದು ಯಾರಿಗೆ? ಸಚಿನ್ಗೆ. ಅವಳು ಅಕಸ್ಮಾತ್ ಇದು ಸೀಮಂಗ್ ಕೇಳ್ತಿದ್ರೆ ಇದು ಅವಳು ಆಗತ್ತೆ, ಶಿ ಆಗತ್ತೆ. ಅರ್ಥ ಆಯ್ತಾ? ಸೊ ಇವಾಗ ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ ಆದಾಗ ಇವಾಗ ಇಲ್ಲಿ ಪರ್ಸ್ಪೆಕ್ಟಿವ್ ಇರೋದು ಯು ಅಂತ, ಆ ಯು ಹೋಗ್ಬಿಟ್ಟು ಹಿ ಆಗತ್ತೆ ಬೇಸ್ಡ್ ಆನ್ ದ ಜೆಂಡರ್ ಆಫ್ ದ ಪರ್ಸನ್ ಶಿ ಈಸ್ ಆಸ್ಕಿಂಗ್ ದಿಸ್ ಟು. ಅರ್ಥ ಆಯ್ತಾ? ಸೋಹಿನಿ ಆ ಸಚಿನ್ ವೆದರ್ ಹಿ ವಾಂಟೆಡ್ ಟು ಪ್ಲೇ. ಇವಾಗ ಅದ್ರ ಜಾಗದಲ್ಲಿ ಸೀಮಾ ಅಂತ ಇದ್ರೆ ಸೋಹಿನಿ ಆ ಸೀಮಾ ವೆದರ್ ಶಿ ವಾಂಟೆಡ್ ಟು ಪ್ಲೇ ಅಂತ ಬರುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದಾಗ ಇದನ್ನ ನೀವು ನೋಡ್ಕೊಬೇಕಾಗತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ರಿಪೋರ್ಟೆಡ್ ಸ್ಪೀಚಿಗೆ ನಾವು ಚೇಂಜ್ ಮಾಡಿದಾಗ ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆದಾಗ ಟೆನ್ಸ್ ಯಾವಾಗಲೂ ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ. ಆಯ್ತಾ? ಸೊ ಇವಾಗ ಭವಿಷ್ಯ ಕಾಲದಲ್ಲೂ ಇರಲ್ಲ, ಯಾವಾಗಲೂ ಪಾಸ್ಟ್ ಟೆನ್ಸಲ್ಲೇ ಇರೋದು. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ಎಕ್ಸಾಂಪಲ್ ನೋಡೋಣ. ಗಗನ್ ಸೇಸ್. ಗಗನ್ ಏನಂತ ಇದ್ದಾನೆ? ಗಗನ್ ಐ ವಾಂಟ್ 2 apples ಅಂತ ಹೇಳ್ತಾನೆ. ರಿಪೋರ್ಟೆಡ್ ಸ್ಪೀಚಲ್ಲಿ ವಾಂಟ್ ಹೋಗ್ಬಿಟ್ಟು ವಾಂಟೆಡ್ ಆಗುತ್ತೆ ನೋಡಿ. ಆ್ಯಂಡ್ ನಾನಿಲ್ಲಿ ಸೆಡ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಆಕ್ಷನ್ ವರ್ಡ್ ಯಾವುದು? ನಮ್ಮ ವರ್ಬ್ ಯಾವುದು? ಸೆಡ್. ಗಗನ್ ಸೆಡ್ ದ್ಯಾಟ್ ಹಿ ವಾಂಟೆಡ್ 2 apples. ಎಷ್ಟು ಆ್ಯಪಲ್ಸ್ ಬೇಕು ಅಂತಾನೆ? 2. ಗಗನ್ ಅಂತಾನೆ ನನಗೆ 2 ಆ್ಯಪಲ್ ಬೇಕು ಅಂತ. ನಾನು ಇದನ್ನ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿದಾಗ ಗಗನ್ ಹೇಳ್ದ ನನಗೆ ಸೇಬ್ ಹಣ್ಣು ಬೇಕು ಅಂತ. ಓಕೆನಾ? ಸೊ ಹೇಳ್ದ ಅಂತ ಏನಿದೆ ಅದು ಒಂದು ವರ್ಬ್ ಅಲ್ವಾ ಮಕ್ಕಳೇ, ಅದನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ವಾಂಟ್ ಹೋಗ್ಬಿಟ್ಟು ವಾಂಟೆಡ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ. ಇನ್ನೊಂದು ಎಕ್ಸಾಂಪಲ್ ನೋಡ. ಭೂಮಿಕಾ ರಾಹುಲ್ ಇಸ್ ಗೋಯಿಂಗ್ ಹೋಮ್. ಆಯ್ತಾ? ಸೊ ನಾವು ಕೋಲನ್ನು ಸೆಮಿಕೋಲನ್ ಈ ರೀತಿಯಾದ ಒಂದು ಇದೆಲ್ಲ ಯೂಸ್ ಮಾಡ್ತಾರೆ ನಮ್ಮ ಡೈರೆಕ್ಟ್ ಸ್ಪೀಚಲ್ಲಿ. ಅದರಿಂದ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಆ ರಿಪೋರ್ಟೆಡ್ ಸ್ಪೀಚಲ್ಲಿ ಅದೆಲ್ಲ ಇರಲ್ಲ ಜಾಸ್ತಿ. ಓಕೆನಾ? ಸೊ ಭೂಮಿಕಾ ಸೆಡ್, ಭೂಮಿಕಾ ಹೇಳಿದ್ಲು. ಅರ್ಥ ಆಯ್ತಾ? ದಟ್ ರಾಹುಲ್ ವಾಸ್ ಗೋಯಿಂಗ್, ಇಸ್ ಗೋಯಿಂಗ್, ಹೋಗ್ತಾ ಇದ್ದಾಳೆ ಅನ್ನೋದೇನಿದೆ ಅದು ಹೋಗ್ತಿದ್ಲು ಆಗೋಗುತ್ತೆ ನಮ್ಮ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ. ಓಕೆನಾ ಮಕ್ಕಳೇ? ಇವಾಗ ಚೇಂಜ್ ಆಫ್ ಟೆನ್ಸ್ ನೋಡಿದ್ವಿ, ಚೇಂಜ್ ಆಫ್ ಟರ್ನ್ಸ್ ಕೂಡ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಫ್ಯೂ ವರ್ಡ್ಸ್ ದಟ್ ರೆಫರ್ ಟು ದ ಪ್ರೆಸೆಂಟ್ ಆರ್ ದ್ಯಾಟ್ ಆರ್ ಮೋರ್ ಅಪ್ರಾಪ್ರಿಯೇಟ್ ಫಾರ್ ದ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಚೇಂಜ್ ಟು ಪಾಸ್ಟ್. ಸೊ ಇವಾಗ ಸ್ವಲ್ಪ ವರ್ಡ್ಸ್ ಏನಿರುತ್ತೆ ಮಕ್ಕಳೇ ಅದು ಪ್ರೆಸೆಂಟ್ ಟೆನ್ಸ್ಗೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಆ್ಯಂಡ್ ಸ್ವಲ್ಪ ಪದಗಳು ನಾವು ಫಸ್ಟ್ ಪರ್ಸನ್ಗೆ ಯೂಸ್ ಮಾಡೋ ಪದಗಳು ಥರ್ಡ್ ಪರ್ಸನ್ಗೆ ಶಿಫ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಆ ಒಂದು ಪರ್ಸ್ಪೆಕ್ಟಿವ್ ಶಿಫ್ಟ್ ಆಗುತ್ತೆ ಆ್ಯಂಡ್ ಪಾಸ್ಟ್ ಟೆನ್ಸ್ಗೆ ಶಿಫ್ಟ್ ಆಗುತ್ತೆ. ಅದ್ರಲ್ಲಿ ಕೆಲವು ಪದಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೇ ಹೋಗ್ಬಿಟ್ಟು ಸೆಡ್ ಆಗುತ್ತೆ, ಸೆಟ್ಟು ಹೋಗ್ಬಿಟ್ಟು ಟೋಲ್ಡ್ ಆಗುತ್ತೆ, ಹಿಯರ್ ಇಲ್ಲಿ ಅನ್ನೋದು ಅಲ್ಲಿ ಆಗುತ್ತೆ, ದೇರ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಸೇಮ್ ರೂಲ್ಸು, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸೇಮ್ ರೂಲ್ಸ್ ಆಗಿರೋದ್ರಿಂದ ನೀವೊಂದು ಸೆಂಟೆನ್ಸ್ನ ಓದಿದಾಗ ಅದನ್ನು ಕನ್ನಡದಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಹಾಕೊಂಡು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಬಟ್ ರೂಲ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅರ್ಥ ಆಯ್ತಾ? ಟುಡೇ ಹೋಗಿ ದಟ್ ಡೇ ಆಗುತ್ತೆ, ನಾವು ಹೋಗಿ ದೆನ್ ಆಗುತ್ತೆ, ಟುಮಾರೋ ದ ನೆಕ್ಸ್ಟ್ ಡೇ ಆಗುತ್ತೆ. ಆಯ್ತಾ? ಎಸ್ಟರ್ಡೇ ದ ಪ್ರೀವಿಯಸ್ ಡೇ, ನೆನ್ನೆ ಅನ್ನೋದು ಹಿಂದಿನ ದಿನ ಅಂತ ಆಗುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ. ಕರೆಕ್ಟ್ ಅಲ್ವಾ? ದ ನೌ ಅನ್ನೋದು ಈಗ ಅನ್ನೋದು ಆವಾಗ ಆಗುತ್ತೆ, ದೆನ್ ಆಗುತ್ತೆ. ದೀಸ್ ಅನ್ನೋದು ದೋಸ್ ಆಗುತ್ತೆ, ದೀಸ್ ಅನ್ನೋದು ದೋಸ್ ಆಗುತ್ತೆ, ದಿಸ್ ಅನ್ನೋದು ದಟ್ ಆಗುತ್ತೆ, ಇದು ಅನ್ನೋದು ಅದು ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಾದ ಚೇಂಜಸ್ ಆಗುತ್ತೆ. ಆ್ಯಂಡ್ ಈ ಟರ್ಮ್ಸ್ ಚೇಂಜ್ ಆಗೋದನ್ನ ನಾವು ನೋಡ್ಕೊಂಡು ಮಾಡಬೇಕು. ಸೊ ಒಂದು ಚೇಂಜ್ ಇನ್ ಪರ್ಸ್ಪೆಕ್ಟಿವ್ ಇರುತ್ತೆ, ಫಸ್ಟ್ ಸೆಕೆಂಡ್ ಪರ್ಸನ್ ಇರೋ ಥರ್ಡ್ ಪರ್ಸನ್ ಆಗುತ್ತೆ. ಚೇಂಜ್ ಇನ್ ಟೆನ್ಸ್ ಆಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲಿ ಇರೋದನ್ನ ನಾವು ಪಾಸ್ಟ್ ಟೆನ್ಸಲ್ಲಿ ಹಾಕ್ತೀವಿ. ಕರೆಕ್ಟ್ ಅಲ್ವಾ? ಆ್ಯಂಡ್ ಇನ್ನೂ ಒಂದು ಏನಾಗುತ್ತೆ ಅಂದರೆ ಟರ್ಮ್ಸ್ ಚೇಂಜ್ ಆಗುತ್ತೆ. ಸ್ವಲ್ಪ ಪದಗಳು ನಾವು ಯಾವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವೋ ಅದು ಪಾಸ್ಟ್ ಆಗುತ್ತೆ. ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಕೂಡ ಚೇಂಜ್ ಆಗುತ್ತೆ, ಅದರಿಂದ ಟರ್ಮ್ಸ್ ಚೇಂಜ್ ಆಗುತ್ತೆ. ಓಕೆನಾ? ಸೊ ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋಣ. ಬೃಂದ
ಏನು ಹೇಳಿದ್ಲು ಬೃಂದ, ಐ ಹ್ಯಾವ್ ಎನ್ ಎಕ್ಸಾಮ್ ಟುಡೇ ಅಂದ್ಲು, ನನಗೆ ಇವತ್ತು ಎಕ್ಸಾಮ್ ಇದೆ ಅಂದ್ಲು. ಬಟ್ ಅದು ರಿಪೋರ್ಟೆಡ್ ಸ್ಪೀಚಲ್ಲಿ ಬೃಂದ ಸೆಡ್ ದ್ಯಾಟ್ ಶಿ ಹ್ಯಾಡ್ ಎನ್ ಎಕ್ಸಾಮ್ ದಟ್ ಡೇ. ಬೃಂದ ಹೇಳಿದ್ಲು ಅವಳಿಗೆ ಆವತ್ತು ಎಕ್ಸಾಮ್ ಇತ್ತು. ಅರ್ಥ ಆಯ್ತಾ? ಟುಡೇ ಹೋಗಿ ದಟ್ ಡೇ ಆಗುತ್ತೆ. ನೆಕ್ಸ್ಟ್ ಪ್ರಕಾಶ್ ಟು ವಿಕಾಸ್. ಆಯ್ತಾ? ಮೀಟ್ ಮೀ ಹಿಯರ್ ಅಟ್ 6 AM ಟುಮಾರೋ. ನಾಳೆ ನನ್ನನ್ನು ಇಲ್ಲಿ 6 ಗಂಟೆ ಬೆಳಗ್ಗೆ ಸಿಗು. ಅರ್ಥ ಆಯ್ತಾ? ಪ್ರಕಾಶ್ ಸೆಟ್ ಟು ವಿಕಾಸ್ ಟು ಮೀಟ್ ಹಿಮ್ ದೇರ್. ಹಿಯರ್ ಹೋಗ್ಬಿಟ್ಟು ದೇರ್ ಆಗಿದೆ ನೋಡಿ, ಇಲ್ಲಿ ಹ್ಯಾವ್ ಹೋಗ್ಬಿಟ್ಟು ಹ್ಯಾಡ್ ಆಗಿದೆ ನೋಡಿ. ಅರ್ಥ ಆಯ್ತಾ? ಸೊ ಅದನ್ನೇ ನೀವು ನೋಡ್ಕೊಬೇಕು. ಆಟ್ 6 AM ದ ನೆಕ್ಸ್ಟ್ ಡೇ. ಟುಮಾರೋ ಇರೋದು ನಾಳೆ ಇರೋದು ಮುಂದಿನ ದಿನ ಅಂತ ಆಗುತ್ತೆ ನಮ್ಮ ಒಂದು ಪಾಸ್ಟ್ ಟೆನ್ಸ್. ಸಾರಿ, ಪಾಸ್ಟ್ ಟೆನ್ಸಲ್ಲಿ ಕರೆಕ್ಟು ಆ್ಯಂಡ್ ಆಲ್ಸೋ ಇನ್ ರಿಪೋರ್ಟೆಡ್ ಸ್ಪೀಚ್. ಓಕೆನಾ? ಇವಾಗ ಇಂಟ್ರೊಡಕ್ಷನ್ ಟು ರಿಪೋರ್ಟೆಡ್ ವರ್ಬ್ಸ್. ಸೊ ರಿಪೋರ್ಟೆಡ್ ವರ್ಬ್ಸ್ ಏನಂದರೆ ಅದು ಟೋನ್, ನಾವೇನಾದರೂ ಮಾತಾಡಿದ್ವಿ ಅದನ್ನ ಒಂದು ಟೋನನ್ನು ಕಮ್ಯುನಿಕೇಟ್ ಮಾಡುತ್ತೆ. ರಿಪೋರ್ಟೆಡ್ ವರ್ಬ್ ಕನ್ವೇಸ್ ದ ಟೋನ್ ಇನ್ ವಿಚ್ ಸಮಥಿಂಗ್ ವಾಸ್ ಸ್ಪೋಕನ್. ನಾವು ಯಾವುದೋ ಒಂದು ಮಾತನ್ನ ಮಾತಾಡಿದ್ವಲ್ಲ ಅದರ ಒಂದು ಟೋನನ್ನು ಕನ್ವೆ ಮಾಡುತ್ತೆ. ಇವಾಗ ಈ ಮೊದಲನೇ ಸೆಂಟೆನ್ಸಲ್ಲಿ ಭವಾನಿ ಏನು ಹೇಳ್ತಾಳೆ, ಐ ಆಮ್ ಗೋಯಿಂಗ್ ಹೋಮ್. ಇದರಲ್ಲಿ ಏನು ಟೋನ್ ಇದೆ ಮಕ್ಕಳೇ? ಅವಳು ಏನೋ ಹೇಳ್ತಾ ಇದ್ದಾಳೆ ಅಷ್ಟೇ, ಕೋಪ ಇದೆಯಾ ಅವಳಲ್ಲಿ? ಇಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಾಗಿ ಭವಾನಿ ಸೆಡ್ ದ್ಯಾಟ್ ಶಿ ವಾಸ್ ಗೋಯಿಂಗ್ ಹೋಮ್. ಸೆಡ್ ಅನ್ನೋದೇನಿದೆ, ಅವಳು ಹೇಳಿದ್ಲು, ಅದು ನಮ್ಮ ರಿಪೋರ್ಟೆಡ್ ವರ್ಬ್ ಆ್ಯಂಡ್ ಅದ್ರ ಜೊತೆಗೆ ದ್ಯಾಟ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ನೆಕ್ಸ್ಟ್ ಸೋಹಿನಿ ಟು ಸಚಿನ್, ಡು ಯು ವಾಂಟ್ ಟು ಪ್ಲೇ. ಆಯ್ತಾ? ಸೊ ಇದು ಸೋಹಿನಿ ಆಸ್ಕ್ಡ್ ಸಚಿನ್ ವೆದರ್ ಹಿ ವಾಂಟೆಡ್ ಟು ಪ್ಲೇ. ಆಯ್ತಾ? ಸೊ ಇಲ್ಲಿ ಅವಳು ಕೇಳ್ತಾ ಇದ್ದಾಳೆ, ಕರೆಕ್ಟ್ ಅಲ್ವಾ? ನೀನು ನನ್ನ ಜೊತೆ ಆಟ ಆಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ, ಅದಕ್ಕೆ ಅದು ಆಸ್ಕ್ಡ್ ಸಚಿನ್ ಅಂತ ಬರುತ್ತೆ. ಓಕೆನಾ? ಕೇಳೋದಕ್ಕೆ ಆಸ್ಕ್ಡ್ ಅಂತ ನಾವು ಹಾಕೊಂತೀವಿ ಇಲ್ಲಿಯ ರಿಪೋರ್ಟೆಡ್ ವರ್ಬ್. ಸೊ ಗಗನ್ ಹೇಳ್ತಾನೆ, ಐ ವಾಂಟ್ 2 apples. ಆ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಲ್ಲ, ಗಗನ್ ಸೆಡ್ ದ್ಯಾಟ್ ಹಿ ವಾಂಟೆಡ್ 2 apples. ಸೊ ಇವಾಗ ನಿಮ್ಮ ಎಕ್ಸಾಮ್ಗೆ ನಿಮಗೆ ಗೊತ್ತೇ ಇರಬೇಕಾದಂಥ ಒಂದು ರಿಪೋರ್ಟೆಡ್ ವರ್ಬ್ಸ್ ಅಂದರೆ ಸೆಡ್ಡು, ಟೋಲ್ಡು ಮತ್ತು ಆಸ್ಟು. ಆಯಿತಾ? ಅದ್ರ ಬಿಟ್ಟರೆ ಬೇರೆದಿದೆ, ಶೌಟೆಡ್ಡು ಅದೆಲ್ಲ ಇದೆ. ಅದನ್ನು ಕೂಡ ನೀವು ಆ್ಯಕ್ಚುಲಿ ತಿಳ್ಕೊಂಡಿರ್ಬೋದು. ಬಟ್ ನೀವು ಮೋಸ್ಟ್ಲಿ ಕೇಳಿರೋಂಥ ಪ್ರಶ್ನೆಗಳಲ್ಲಿ ಯೂಸ್ ಆಗುವಂತಹ ರಿಪೋರ್ಟೆಡ್ ವರ್ಬ್ಸು ಸೆಡ್, ಆಸ್ಡ್ ಮತ್ತು ಟೋಲ್ಡ್. ಓಕೆನಾ? ಇವಾಗ ಭೂಮಿಕಾ, ರಾಹುಲ್ ಇಸ್ ಗೋಯಿಂಗ್ ಹೋಮ್. ಭೂಮಿಕಾ ಏನಂದ್ಲು? ರಾಹುಲ್ ಮನೆಗೆ ಹೋಗ್ತಿದ್ದಾನೆ. ಸೊ ಭೂಮಿಕಾ ಸೆಡ್ ದ್ಯಾಟ್ ರಾಹುಲ್ ವಾಸ್ ಗೋಯಿಂಗ್ ಹೋಮ್. ಓಕೆನಾ? ಪಾರುಲ್ ಟು ಅಪೇಕ್ಷಾ, ಬ್ರಿಂಗ್ ದ ಚೇರ್. ಪಾರುಲ್ ಟೋಲ್ಡ್ ಅಪೇಕ್ಷಾ. ಹೇಳಿದ್ಲಲ್ವಾ ಪಾರುಲು ಅಪೇಕ್ಷಾಗೆ ಚೇರ್ ತಗೊಂಬ ಅಂತ. ಸೊ ಅದಕ್ಕೆ ನಾವು ಟೋಲ್ಡ್ ಅಂತ ಯೂಸ್ ಮಾಡ್ತೀವಿ, ಟು ಬ್ರಿಂಗ್ ದ ಚೇರ್. ಸೊ ಇಲ್ಲಿ ನೀವು ಸೆಂಟೆನ್ಸ್ನ ಅರ್ಥ ಮಾಡ್ಕೊಬೇಕು. ಡೈರೆಕ್ಟ್ ಸ್ಪೀಚಲ್ಲಿ ಯಾವ ರೀತಿಯಾದ ಟೋನ್ ಯೂಸ್ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ? ಸೊ ಇವಾಗ ಅದೇನಾದರೂ ಹೇಳಿದ್ರೆ ಅದಕ್ಕೆ ಟೋಲ್ಡ್ ಅಂತ ಯೂಸ್ ಮಾಡ್ತೀವಿ, ಏನಾದರೂ ಕೇಳಿದ್ರೆ ಆಸ್ಟ್ ಅಂತ ಯೂಸ್ ಮಾಡ್ತೀವಿ, ಜನರಲ್ ಸ್ಟೇಟ್ಮೆಂಟ್ ಆಗಿದ್ರೆ ಸೆಡ್ ಅಂತ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆನಾ? ಸೊ ನೀವೊಂದು ಟೋನನ್ನು ಅರ್ಥ ಮಾಡಿಕೊಂಡು ಸೆಂಟೆನ್ಸ್ನ ಇದು ಮಾಡ್ಕೊಬೇಕು. ಸೊ ಇವಾಗ ನಾವು ಹೇಗೆ ಕನ್ವರ್ಟ್ ಮಾಡ್ತೀವಿ, ಅರ್ಥ ಆಯ್ತಾ? ಸೊ how to convert direct to indirect or reported speech. Rewrite the speakers and reported verbs as given in the questions. Okay, ಸ್ಪೀಕರ್ನ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ರಿಪೋರ್ಟೆಡ್ ವರ್ಬ್ನ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ನೀವಿದು ಮಾಡಿದಾಗ ಅಪ್ರಾಪ್ರಿಯೇಟ್ ವರ್ಬ್ಸು, ಟೆನ್ಸಸ್ಸು, ಟರ್ಮ್ಸು ಮತ್ತು ಪರ್ಸ್ಪೆಕ್ಟಿವ್ನ ಕೂಡ ನೀವು ಕರೆಕ್ಟಾಗಿ ಚೇಂಜ್ ಮಾಡಬೇಕು. ನಾನೆಲ್ಲ ಅದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಹೆಂಗಿರುತ್ತೆ ಅಂದರೆ 1 ಮಾರ್ಕ್ಗಿರುತ್ತಿದ್ದು, ಒಂದು ಕಾನ್ವರ್ಸೇಷನ್ ಕೊಟ್ಟಿರ್ತಾರೆ, ಲಾಸ್ಟಲ್ಲಿ ಆ ಡೈಲಾಗ್ನ ರಿಪೋರ್ಟೆಡ್ ಸ್ಪೀಚ್ ಆಗಿ ನೀವು ಅಲ್ಲಿ ಸ್ಟಾರ್ಟ್ ಮಾಡಿಕೊಟ್ಟಿರ್ತಾರೆ, ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಓಕೆನಾ? ಸೊ ಇಲ್ಲಿ ಭೀಮೇಶ್, ಹಲೋ ಹರೀಶ್, ಹೌ ಆರ್ ಯು? ಹರೀಶ್ ಹೇಳ್ತಾನೆ, ಫೈನ್ ಥ್ಯಾಂಕ್ ಯು. ಭೀಮೇಶ್ ಹೇಳ್ತಾನೆ, ಹೌ ಆರ್ ಯು ಪ್ಲಾನಿಂಗ್ ಫಾರ್ ಆನ್ಯುವಲ್ ಡೇ ಪ್ರೋಗ್ರಾಮ್? ಹರೀಶ್ ಹೇಳ್ತಾನೆ, ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ. ಹರೀಶ್ ಟೋಲ್ಡ್ ಭೀಮೇಶ್. ಇದೇನಿದೆ, ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ನೀವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ಓಕೆನಾ? ಅಲ್ಲಿ ಸ್ಟಾರ್ಟಿಂಗಲ್ಲಿ ಹರೀಶ್ ಟೋಲ್ಡ್ ಭೀಮೇಶ್ ದ್ಯಾಟ್ ಹಿ ವಾಸ್, ನೋಡೋಣ ಬನ್ನಿ ಆನ್ಸರ್ ನೋಡೋಣ. ದ್ಯಾಟ್ ಹಿ ವಾಸ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ದಟ್ ಡೇ. ಫಸ್ಟ್ ನಮ್ಮ ರಿಪೋರ್ಟೆಡ್ ವರ್ಬ್ ಏನಿದೆ ಟೋಲ್ಡ್ ನಾನು ಯೂಸ್ ಮಾಡಿದ್ದೀನಿ, ಹರೀಶ್ ಏನಿದೆ ಸ್ಪೀಕರ್ ಅದನ್ನು ಯೂಸ್ ಮಾಡಿಕೊಂಡು ಅವರಿಬ್ಬರ ಹೆಸರು ಹಾಗೆ ಬರೆದಿದ್ದೀನಿ. ಆಯಿತಾ? ದ್ಯಾಟ್ ಹಿ ವಾಸ್ ಅನ್ನೋದೇನಿದೆ,
ದ್ಯಾಟ್ ಹಿ ವಾಸ್ ಪ್ಲಾನಿಂಗ್ ಏನಿದೆ ಅದು ಪಾಸ್ಟ್ ಟೆನ್ಸ್ನ ಡಿಪಿಕ್ಟ್ ಮಾಡುತ್ತೆ. ಓಕೆನಾ? ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ದ್ಯಾಟ್ ಡೇ. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಅವರು? ಓಕೆ, ಟುಡೇ ಅನ್ನೋದನ್ನ ನಾನು ಹೋಗಿ ದಟ್ ಡೇ ಅಂತ ಕನ್ವರ್ಟ್ ಮಾಡಿದ್ದೀನಿ. ಓಕೆನಾ ಮಕ್ಕಳೇ? ಸೊ ಇಲ್ಲಿ ದಟ್ ಡೇ ಅಂತ ಬರುತ್ತೆ. ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಪ್ರೇಮ: ಹಲೋ ಸುನೀತಾ, ವೆರ್ ಆರ್ ಯು ಗೋಯಿಂಗ್? ಸುನೀತಾ: ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್. ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನ ನೀವು ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಟ್ ಮಾಡಬೇಕು. ಓಕೆನಾ? ಸುನೀತಾ ಟೋಲ್ಡ್ ಪ್ರೇಮ ದ್ಯಾಟ್, ಪಾಸ್ಟ್ ಟೆನ್ಸ್, ದ್ಯಾಟ್ ಶಿ ಅಲ್ವಾ, ಐ ಹೋಗ್ಬಿಟ್ಟು ಶಿ ಆಗುತ್ತೆ. ಶಿ ವಾಸ್ ಗೋಯಿಂಗ್, ಪಾಸ್ಟ್ ಟೆನ್ಸ್ ಡಿಪಿಕ್ಟ್ ಮಾಡುತ್ತೆ, ಟು ಹರ್ ಆಂಟ್ಸ್ ಹೌಸ್. ಅರ್ಥ ಆಯ್ತಾ? ನಡೀರಿ ನೋಡೋಣ. ನೋಡಿ, ಸುನೀತಾ ಟೋಲ್ಡ್ ಪ್ರೇಮ ದಟ್ ಶಿ ವಾಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್. ಇಲ್ಲ ಆನ್ಸರ್ 2 ಸತಿ ಬರ್ದಿದ್ದೀನಿ, ಸೊ ಕಟ್ ಮಾಡ್ತೀನಿ. ಅರ್ಥ ಆಯ್ತಾ? ಓಕೆನಾ? ಈಸಿ ಇದು. ಚೇಂಜ್ ಆಫ್ ಪರ್ಸ್ಪೆಕ್ಟಿವ್, ಚೇಂಜ್ ಆಫ್ ಟರ್ಮ್, ಚೇಂಜ್ ಆಫ್ ಟೆನ್ಸ್ ಮತ್ತೆ ರಿಪೋರ್ಟೆಡ್ ವರ್ಬ್ಸ್ನ ಆ್ಯಡ್ ಮಾಡ್ತೀವಿ. ಮುಂದೆ ನೋಡೋಣ ಮಕ್ಕಳೇ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಕ್ವೆಶ್ಚನ್ ಸೇಮೇ ಇರುತ್ತೆ. ಪ್ರೇಮ ಹೇಳ್ತಾಳೆ ಹಲೋ ಕುಸುಮ, ಹೌ ಆರ್ ಯು? ಕುಸುಮ ಅಂತಾಳೆ ಹಾಯ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ನನಗೆ ಹುಷಾರಿಲ್ಲ ಅಂತ ಅವಳು ಹೇಳಿದ್ಲು. ಸೊ ನಾನಿಲ್ಲಿ ರಿಪೋರ್ಟೆಡ್ ವರ್ಬ್ ಆಗಿ ಟೋಲ್ಡ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಕುಸುಮ ಟೋಲ್ಡ್ ಪವಿತ್ರ ಏನಂತ ಹೇಳ್ತಾಳೆ? ದಟ್ ಶಿ ವಾಸಂಟ್ ಫೀಲಿಂಗ್ ವೆಲ್. ಓಕೆನಾ? ಸೊ ಇದು ಪಾಸ್ಟ್ ಅಲ್ಲಿ ಹೇಳಿದ್ದು. ನಾನು ಹೇಳ್ದಂಗೆ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನ ಈಸಿ ಆಗುತ್ತೆ. ಸೊ ಮಕ್ಕಳೇ, ಇದರ ಜೊತೆಗೆ ನಾನು ರಿಪೋರ್ಟೆಡ್ ಸ್ಪೀಚ್ನ ನಿಮಗೆ ಏನೇನು ಡೈರೆಕ್ಟ್ ಇಂದ ರಿಪೋರ್ಟೆಡ್ ಸ್ಪೀಚ್ ಆದಾಗ ಏನೇನು ಚೇಂಜ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಅದನ್ನು ಡೀಟೇಲ್ ಆಗಿ ಹೇಳಿರೋದ್ರಿಂದ ನಿಮ್ಗೆ ಅಕಸ್ಮಾತ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇನ್ನೂ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ನಿಮ್ಮ ಕ್ವೆಶ್ಚನ್ ಪೇಪರಲ್ಲಾಗಿರಲಿ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ನ ರೆಫರ್ ಮಾಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡಿ. ಓಕೆನಾ? ಇದ್ರ ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ ಏನಿದೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಡೌಟ್ಸ್ನ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಅದನ್ನು ನೋಡಿ ಆನ್ಸರ್ ಮಾಡ್ತೀವಿ. ಅದ್ರ ಜೊತೆಗೆ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮಾಡಿದರೆ ವೆರಿ ವೆರಿ ಗುಡ್ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಟಾಟಾ, ಬಾಯ್ ಬಾಯ್.